ಇಸ್ರೇಲ್ ನಾನು ತುಂಬ ಹೋಗಿದ್ದೀನಿ. ನಾನು ಇಸ್ರೇಲ್ಗೆ ಹೋಗಿದ್ದು ಮೊಸಾದ್ ಅಂತ ಏನಿದೆ ಇಸ್ರೇಲಿ ಇಂಟೆಲಿಜೆನ್ಸ್ ಏಜೆನ್ಸಿ, ಅದರಲ್ಲಿ ತರಬೇತಿ ಪಡೆಯಕ್ಕೆ ಹೋಗಿದ್ದು ಪೊಲೀಸಲ್ಲಿದ್ದಾಗ. ಇಸ್ರೇಲಿ ಫೈಟರ್ ಏರ್ಕ್ರಾಫ್ಟ್ ದಾಳಿ ಮಾಡ್ತು. ಆ ದಾಳಿ ಮಾಡೋಕ್ಕೆ ಮೊಸಾದ್ ಕಾರಣ. ದೂರ ಆದ ನಂತರ ಅವರು ಅದನ್ನು ಉಪಯೋಗಿಸಿ ಪರಮಾಣು ಬಾಂಬ್ ಮಾಡ್ತಾರೆ, ಯುರೇನಿಯಂ ಜಾಸ್ತಿ ಕಲೆಕ್ಟ್ ಮಾಡ್ತಿದ್ದಾರೆ ಅಂತ ಅವರ ಬಗ್ಗೆ ಕೋಪ ಬಂತು. ಇರಾನ್ನಲ್ಲಿ ಬಾಂಬ್ ತಯಾರು ಮಾಡಿದ್ರೆ ಇಡೀ ಜಗತ್ತಿಗೆ ಒಂದು ಕಂಟಕ ಅಂತ ಅಮೆರಿಕಾಗೆ ಮನಸ್ಸಲ್ಲಿ ಬಂತು. ಯಾವುದೇ ಕಾರಣಕ್ಕಾಗೂ ನಾವು ಇರಾನ್ ದೇಶಕ್ಕೆ ಪರಮಾಣು ಬಾಂಬ್ ಮಾಡೋಕ್ಕೆ ಬಿಡಬಾರ್ದು. ಅದಕ್ಕೆ ಏನು ಮಾಡಿದ್ರು, ಯಾವ ರೀತಿ ರಿಮೋಟ್ ಕಂಟ್ರೋಲಲ್ಲಿ ಅಲ್ಲಿನ ನ್ಯೂಕ್ಲಿಯರ್ ಸೈಂಟಿಸ್ಟ್ಗಳನ್ನು ರಿಮೋಟ್ ಕಂಟ್ರೋಲ್ ಮೂಲಕ ಕೊಲೆ ಮಾಡಿದ್ರು. ಒನ್ ಆಫ್ ದಿ ಮೋಸ್ಟ್ ರೋಚಕ ಕಾರ್ಯಾಚರಣೆ ಇದು. ಆದರೆ ಯುದ್ಧದ ನಂತರ ಇಡೀ ಜಗತ್ತಿನ ಜಿಯೋ ಪೊಲಿಟಿಕಲ್ ಸಿಚುವೇಶನ್ ಸಂಪೂರ್ಣವಾಗಿ ಬದಲಾವಣೆ ಚಿತ್ರಣ. ಇರಾನ್ ಮತ್ತು ಇಸ್ರೇಲ್ ನಾನು ತುಂಬ ಹೋಗಿದ್ದೀನಿ. ನಾನು ಇಸ್ರೇಲ್ಗೆ ಹೋಗಿದ್ದು ಮೊಸಾದ್ ಅಂತ ಏನಿದೆ ಇಸ್ರೇಲಿ ಇಂಟೆಲಿಜೆನ್ಸ್ ಏಜೆನ್ಸಿ, ಅದರಲ್ಲಿ ತರಬೇತಿ ಪಡೆಯಕ್ಕೆ ಹೋಗಿದ್ದು ಪೊಲೀಸಲ್ಲಿದ್ದಾಗ. ನಾನು ತರಬೇತಿ ಕೊಟ್ಟಿದ್ದು 15 ದಿವಸ. ಬಟ್ ಅಲ್ಲಿ 15 ದಿವಸದಲ್ಲಿ ಬಹಳ ಕಲ್ತ್ಕೊಂಡೆ. ಎಷ್ಟು ವರ್ಷದ ಹಿಂದೆ ಸರ್ ಇದು? ಸುಮಾರು 10 ವರ್ಷದ ಹಿಂದೆ. ಓಕೆ. ಮೊಸಾದ್ ಒಂದು ಗೂಢಚರ ದಳ. ಆ ಗೂಢಚರ ದಳ ಇವತ್ತು ಏನು ಇಸ್ರೇಲ್ ದಾಳಿ ಮಾಡ್ತು, ನಿನ್ನೆ ದಿವಸ ಶನಿವಾರ ಇಸ್ರೇಲಿ ಫೈಟರ್ ಏರ್ಕ್ರಾಫ್ಟ್ ದಾಳಿ ಮಾಡ್ತು. ಆ ದಾಳಿ ಮಾಡೋಕ್ಕೆ ಮೊಸಾದ್ ಕಾರಣ. ಯಾತಕ್ಕೆ ಮೊಸಾದ್ ಕಾರಣ? ಮೊಸಾದ್ಗೂ ಇಸ್ರೇಲ್ಗೂ ಇರಾನ್ಗೂ ಯಾಕೆ ಬದ್ಧ ವೈರತ್ವ? ಯಾಕೆಂದರೆ ಅದು ಯಹೂದಿ ದೇಶ. ಇಸ್ರೇಲ್ ಯಹೂದಿ ದೇಶ, ಇದು ಇಸ್ಲಾಮಿಕ್ ದೇಶ. ನಾವು ತುಂಬ ಇದು ಹೇಳಬೇಕಾದ್ರೆ ಇವತ್ತೇನು ಸೆಂಟರ್ ಆಗಿದೆ ಯುದ್ಧದಲ್ಲಿ ಇರೋ 5 ದೇಶಗಳ ಮೇಲೆ ಇರಾನ್ ದಾಳಿ ಮಾಡ್ತು. ಅದರ ನಂತರ ಏನಾಯ್ತು ಅಂದರೆ, ಈ ಮೀಟಿಂಗ್ ಎಲ್ಲ ಆದಮೇಲೆ ಮೊದಲೇ ಇರಾನ್ನಲ್ಲಿ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಬಂದ್ಬಿಟ್ಟಿತ್ತು. ಅಮೇರಿಕಾದವರೇ ಸಹಾಯ ಮಾಡಿ ಇರಾನ್ನಲ್ಲಿ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ಗೆ ಅಂಥೇಳಿ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಕೊಟ್ಟಿತ್ತು. ಸೊ ಅವ್ರಿಗೆ ಆ ಟೆಕ್ನಾಲಜಿ ಗೊತ್ತಿತ್ತು. ಅಮೇರಿಕಾದಿಂದ ದೂರ ಆದ ನಂತರ ಅವರು ಅದನ್ನು ಉಪಯೋಗಿಸಿ ಪರಮಾಣು ಬಾಂಬ್ ಮಾಡ್ತಾರೆ, ಯುರೇನಿಯಂ ಜಾಸ್ತಿ ಕಲೆಕ್ಟ್ ಮಾಡ್ತಿದ್ದಾರೆ ಅಂತ ಅವರ ಬಗ್ಗೆ ಕೋಪ ಬಂತು. ಹಾಗಾಗಿ ಇಸ್ರೇಲದು ಮೊಸಾದ್ ಏನಿದೆ ಏಜೆನ್ಸಿ, ಅವರವ್ರ ಮೇಲೆ ಕಲೆಕ್ಟ್ ಮಾಡೋಕ್ಕೆ ಶುರು ಮಾಡಿದ್ರು ಮಾಹಿತಿ, ಗುಪ್ತಚರ ಮಾಹಿತಿ. ಗುಪ್ತಚರ ಮಾಹಿತಿಲಿ ಪ್ರಪಂಚಕ್ಕೆ ಏನು ಗೊತ್ತಾಯಿತು ಅಂದರೆ, ಇರಾನ್ ನಮಗೆ ಸುಳ್ಳು ಹೇಳ್ತಾ ಇದೆ, ಅವರು ಖಂಡಿತವಾಗಿ ಬಾಂಬ್ ತಯಾರು ಮಾಡ್ತಿದ್ದಾರೆ. ಇರಾನ್ನಲ್ಲಿ ಬಾಂಬ್ ತಯಾರು ಮಾಡಿದ್ರೆ ಇಡೀ ಜಗತ್ತಿಗೆ ಒಂದು ಕಂಟಕ ಅಂತ ಅಮೇರಿಕಾಗೆ ಮನಸ್ಸಲ್ಲಿ ಬಂತು, ಇಸ್ರೇಲ್ಗೆ ಮನಸ್ಸಲ್ಲಿ ಬಂತು, ಬೇರೆ ಬೇರೆ ಯುರೋಪಿಯನ್ ದೇಶಗಳಿಗೆ, ಫ್ರಾನ್ಸ್ ಆಗಲಿ ಇಂಗ್ಲೆಂಡ್ ಆಗಲಿ, ಇವರೆಲ್ಲರಿಗೂ ಮನಸ್ಸಿಗೆ ಬಂತು ಸಪೋರ್ಟ್ ವಿತ್ ಅಮೆರಿಕಾ. ಯಾವುದೇ ಕಾರಣಕ್ಕಾಗೂ ನಾವು ಇರಾನ್ ದೇಶಕ್ಕೆ ಪರಮಾಣು ಬಾಂಬ್ ಮಾಡೋಕ್ಕೆ ಬಿಡಬಾರ್ದು. ಮಾಡಿದರೆ ಇವರು ಡೆಫಿನೆಟ್ಲಿ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇಸ್ರೇಲ್ ಮೇಲೆ ಯಾರ ಮೇಲೆ ಬೇಕಾದ್ರೂ ಮಾಡಬಹುದು. ಅದಕ್ಕೆ ಏನು ಮಾಡಿದ್ರು, ಈ ಗೂಢಚರ ದಳ ಏನಿದೆ, ಇಸ್ರೇಲಿನ ಗೂಢಚರ ದಳ ಮೊಸಾದ್ ಏನಿದೆ, ಆ ಮೊಸಾದ್ ಅವರ ಮೇಲೆ ಆ ಗುಪ್ತಚರ ದಳ ಕಲೆಕ್ಟ್ ಮಾಡಿ ಹೇಗಾದರೂ ಮಾಡಿ ಇವರನ್ನು ಫೇಲ್ ಮಾಡಬೇಕು, ಇವರು ಬಾಂಬ್ ಮಾಡೋದು ಹಾಗೆ ತಯಾರು ಮಾಡಿದ ಹಾಗೆ ನಾವು ನೋಡ್ಕೋಬೇಕು ಅಂಥೇಳಿ ಏನು ಮಾಡಿದ್ರು, ಫಸ್ಟು ನಿಧಾನವಾಗಿ ಎಲ್ಲ ಕರೆಕ್ಷನ್ ಮಾಡಿದ್ರು. ಅವರು ನತಾನ್ಸ್ ಅಂತಿದೆ, NATANZ, ಆ ನತಾನ್ಸ್ ಅಂತ ರಿಯಾಕ್ಟರ್ ಇದೆ, ಆ ರಿಯಾಕ್ಟರಲ್ಲಿ ಬಾಂಬ್ ಮಾಡ್ತಾರಂತ, ಅದನ್ನು ನಾಶ ಮಾಡಬೇಕು ಅಂತ ಮಾಡಿದ್ರು. ಇರಾನ್ ದೇಶದವರು ಬಹಳ ಬುದ್ಧಿವಂತರು, ಈಗಲೇ ಹೇಳ್ತೀನಿ, ಅತ್ಯಂತ ಬುದ್ಧಿವಂತ ಜನ. ಅವ್ರನ್ನ ಯಾರು ಕೊಡದಿಲ್ಲ, ಅವ್ರು ತಮ್ಮ ಬುದ್ಧಿಲೇ ಉಪಯೋಗಿಸಿ ಮಾಡೋರು. ಅವರು ಬುದ್ಧಿಲಿ ಮಾಡಿಬಿಡ್ತಾರೆ, ಯಾರು ಸಹಾಯ ಕೊಡದವರು ಮಾಡ್ತಾರೆ ಅಂತ ಹೇಳಿ ಅವ್ರೇನು ಮಾಡಿದ್ರು ಅಂದರೆ, ಇರಾನಿನ ನ್ಯೂಕ್ಲಿಯರ್ ಸೈಂಟಿಸ್ಟ್ ಯಾರಿದ್ದಾರೆ ಅವರಿಗೆ ಹತ್ಯೆ ಮಾಡೋಕ್ಕೆ ಶುರು ಮಾಡಿದ್ರು. ಯಾರ್ಯಾರು ಟಾಪ್ ಇದ್ದರು ಅವ್ರಿಗೆಲ್ಲ ಕೊಲೆ ಮಾಡಿದ್ರು ಬೇರೆ ಬೇರೆ ರೀತಿ. ನಾನು ಪ್ರತೀಕಾರ ಅಂತ ಪುಸ್ತಕ ಬರ್ತೀನಿ, ನಿಮ್ಮ ಹತ್ರ ಇದೆ, ತೋರಿಸಿ ಅದನ್ನು. ಮೊಸಾದ್ ಗೂಢಚಾರರ ರೋಚಕ ಕಾರ್ಯಾಚರಣೆ ಪ್ರತೀಕಾರ, ಗುರುಪ್ರಸಾದ್ ಸರ್ ಮತ್ತೊಂದು ಪುಸ್ತಕ. ಅಗೇನ್ ಇದು ಕೂಡ ಈಗ ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ವಿಚಾರದ ಮೇಲೇನೆ ಇದೆ. ಎಸ್, ಈ ಪ್ರತೀಕಾರ ಪುಸ್ತಕದಲ್ಲಿ ಯಾವ ರೀತಿ ಅಮೇರಿಕಾ ಮತ್ತು ಇಸ್ರೇಲ್ ಎರಡು ಸೇರಿಕೊಂಡು ಇರಾನ್ನ ನ್ಯೂಕ್ಲಿಯರ್ ರಿಯಾಕ್ಟರ್ನ ಕಾರ್ಯನಿರ್ವಹಿಸಿದಾಗೆ ಹಾಳಾಗಿ ಹೋಗಿ ಮಾಡಿದ್ರು ಅಂತ, ಯಾವ ರೀತಿ ರಿಮೋಟ್ ಕಂಟ್ರೋಲಲ್ಲಿ ಅಲ್ಲಿನ ನ್ಯೂಕ್ಲಿಯರ್ ಸೈಂಟಿಸ್ಟ್ಗಳನ್ನು ರಿಮೋಟ್ ಕಂಟ್ರೋಲ್ ಮೂಲಕ ಕೊಲೆ ಮಾಡಿದ್ರು.
ಒನ್ ಆಫ್ ದಿ ಮೋಸ್ಟ್ ರೋಚಕ ಕಾರ್ಯಾಚರಣೆ ಇದು. ಎಷ್ಟು ವರ್ಷದಿಂದ ಇದು? ಇದು ಇತ್ತೀಚೆಗೆ ಸುಮಾರು 10-12 ವರ್ಷದಿಂದ ಅಷ್ಟೇ ಆಗ್ತಾ ಬಂದಿರೋ ಬೆಳವಣಿಗೆ. ಇವೆಲ್ಲ 10-12 ವರ್ಷದಿಂದ ಆಗ್ತಾ ಬಂದಿರೋದು. ಅದಾದಮೇಲೆ ಏನು ಮಾಡಿದ್ರು, ಮೊಸಾದ್ ಗೂಢಚಾರರು ಜನಕ್ಕೆ ತೋರಿಸ್ಬೇಕು. ಇಸ್ರೇಲ್ ಏನು ಮಾಡಿದ್ರು ಅಂದರೆ, ಇರಾನ್ ದೇಶದವರು ಸುಳ್ಳು ಹೇಳ್ತಿದ್ದಾರೆ, ಪರಮಾಣು ಬಾಂಬೆ ಮಾಡ್ತಿದ್ದಾರೆ ಅಂಥೇಳಿ ಅವರು ಗುಪ್ತವಾಗಿ ಅಲ್ಲಿ ಹೋಗಿ ಅವರು ಎಲ್ಲಿ ದಾಖಲೆಗಳಿಟ್ಟಿದ್ರು ಆ ದಾಖಲೆ ಕದ್ಕೊಂಬಂದ್ಬಿಟ್ರು. ಇರಾನ್ ದೇಶದಿಂದ 500 ಕಿಲೋ ಅಷ್ಟು ದಾಖಲೆ, ಅದರಲ್ಲಿ CD-ಗಳಿತ್ತು, ಬೇರೆ ಬೇರೆ ಪೆನ್ ಡ್ರೈವ್ಗಳಿತ್ತು, ಎಲ್ಲ ತೊಗೊಂಡ್ಬಂದು ಅದನ್ನು ತೋರಿಸಿದ್ರು. ಅಮೇರಿಕಾ ಮತ್ತು ಇಸ್ರೇಲ್ ಎರಡೂ ಸೇರಿಕೊಂಡು ಒಂದು ಹೊಸ ಸಾಫ್ಟ್ವೇರ್ ಡೆವಲಪ್ ಮಾಡಿದ್ರು. ಆ ಸಾಫ್ಟ್ವೇರ್ ಡೆವಲಪ್ ಮಾಡಿ ಅದರ ಮೂಲಕ ಆ ನ್ಯೂಕ್ಲಿಯರ್ ರಿಯಾಕ್ಟರ್ ಏನಿದೆ, ಆ ನ್ಯೂಕ್ಲಿಯರ್ ಫೆಸಿಲಿಟಿ ಕಂಪ್ಲೀಟ್ ಕಂಪ್ಯೂಟರ್ ಕಂಟ್ರೋಲ್ಡ್. ಅದು ಮನುಷ್ಯಗಿಂತ ಕಂಪ್ಯೂಟರ್ ಕಂಟ್ರೋಲ್. ಅವರ ದೊಡ್ಡ ಮಾಸ್ಟರ್ ಕಂಪ್ಯೂಟರ್ ಏನಿದೆ, ಆ ಮಾಸ್ಟರ್ ಕಂಪ್ಯೂಟರ್ಗೆ ಒಂದು ಹುಳ ಬಿಟ್ಟರು, ಅಂದರೆ ವೈರಸ್ ಬಿಟ್ಟು ಅದನ್ನು ಹಾಳು ಮಾಡಿದ್ರು. ಹಾಗಾಗಿ ಮತ್ತೆ ಸ್ಲೋ ಆಯಿತು. ಅವರು ಇರಾನ್ ಅಷ್ಟಾದರೂ ಬಿಡಲಿಲ್ಲ, ತಿರ್ಗಾ ಇನ್ನೂ ಹಾಗೆ ಶುರು ಮಾಡ್ಕೊಂಡು ಹೋದರು. ಅಂಡರ್ಗ್ರೌಂಡ್ 800 ಮೀಟರ್ ಅವರು ಶೇಖರಿಸಿ, ಅದು ಆಮೇಲೆ ಶೇಖರಿಸೋದ್ರಲ್ಲ, ಯುರೇನಿಯಂ, ಅದು ಕೂಡ ನಾನು ನೋಡ್ಕೊಂಡ್ಬಂದಿದ್ದೀನಿ. ಆ ಜಾಗ ಕೂಡ ನೋಡ್ಕೊಂಡ್ಬಂದಿದ್ದೀನಿ. ಅದರದ್ದು ಫೋಟೋಗ್ರಾಫ್ಸ್ ಅಯ್ಯೋ, ಆ ಜಾಗದಲ್ಲಿ ತುಂಬ ಮೇಲ್ಗಡೆ ಎಲ್ಲ ದೊಡ್ಡ ಇದು ಹಾಕಿದ್ದಾರೆ, ಮುಳ್ಳು ತಂತಿಯ ಬೇಲಿ. ಆ ದೂರದಲ್ಲಿ ಅಲ್ಲಿ ಹೋಗಬೇಕು. ನಮ್ಮ ಟ್ಯಾಕ್ಸಿ ಡ್ರೈವರೇ ಮುಜೆ ವಹಾ ಲೇ ಚಲೋ ದೇಖನಾ ಹೇ ಅಂದರೆ ಪೂರ್ತಿ ಗಾರ್ಡ್ಗಳು, ಅಲ್ಲಿ ಯಾವುದು ಆ್ಯಂಟಿ ಏರ್ಕ್ರಾಫ್ಟ್ ಗನ್ಗಳು ಎಲ್ಲ ಇದೆ, ಯಾರೂ ಬರ್ದಂಗೆಲ್ಲ ಮಾಡಿ ಎಲ್ಲ ರೆಡಿ ಮಾಡಿಕೊಂಡು, ತುಂಬ ಅಂದರೆ ತುಂಬ ಸೆಕ್ಯೂರಿಟಿ. ಅಲ್ಲಿ ಬರೋಕ್ಕೆ ನಮ್ಮ ರಸ್ತೆ ಎಲ್ಲಿದೆ, ರಸ್ತೆಯಿಂದ ಸುಮಾರು 10-12 ಕಿಲೋಮೀಟರ್ ದೂರ ಒಳಗೆ ಹೋಗಿ ಗುಡ್ಡಗಾಡು ಪ್ರದೇಶ. ಇಸ್ಫಾಹಾನ್ ಅಂತ ಒಂದು ಊರಿದೆ. ಈ ಸಿಲ್ಕ್ ರಸ್ತೆಯಲ್ಲಿ ಬಹಳ ಮುಖ್ಯವಾಗಿ ಬರೋ ಊರು ಇಸ್ಫಾಹಾನ್ ಹತ್ರ ಈ ಊರಿದೆ, ಎಲ್ಲಿ ನತಾನ್ಸ್ ಅಂತ ರಿಯಾಕ್ಟರ್ ಇರೋದು. ನತಾನ್ಸಿಂದ ಇನ್ನೊಂದು ಚೂರು ದೂರ ಕೂಮ್ ಅಂತಿದೆ. ನೀವು ಮುಸಲ್ಮಾನರಿಗೆ ಒಂದು ಧರ್ಮ ಓದಬೇಕಾದ್ರೆ ಯೂನಿವರ್ಸಿಟಿ, ಇಸ್ಲಾಮಿಕ್ ಯೂನಿವರ್ಸಿಟಿ ಕೂಮ್ನಲ್ಲಿ ಯಾರು ಓದ್ತಾರೆ, ಇನ್ಕ್ಲೂಡಿಂಗ್ ಈ ಅಯತುಲ್ಲಾ ಖೊಮೇನಿ ಮತ್ತು ಇವಾಗ ಸ್ವತ್ತದ್ದು ಖಮೇನಿ, ಇವರೆಲ್ಲರೂ ಅಲ್ಲೇ ಕಲ್ತಿದ್ದು. ರಿಲಿಜಿಯಸ್ ಜಾಗ ಅದಲ್ಲಿಂದ ಅಲ್ಲೇ ಹತ್ತಿರ ಇದೆ. ಈ ಜಾಗದ ಮೇಲೆ ಈ ರಿಯಾಕ್ಟರ್ ಏನಿದೆ ಅದ್ರ ಹತ್ರನೇ, ಅದ್ರ ಜೊತೆ ಇನ್ನೂ ಒಂದಿದೆ, ಅದು ಇನ್ನೂ ಒಳಗಡೆ. ಮೊನ್ನೆ ಅಮೇರಿಕಾದ B-12 ಬಾಂಬರ್ಗಳು ಹಾಕಿದ್ರಲ್ಲ, ಒಳಗಡೆ ಹಾಕಿದ, ಅದು ಅಲ್ಲೇ ಇದೆ. ಇದರಲ್ಲಿ ಒಂದು ನಾನು ನೋಡಬೇಕು ಅಂಥೇಳಿ ಇಸ್ಫಾಹಾನ್ ದಾರಿಲಿ ಹೋಗ್ತಾ ನೋಡ್ಕೊಂಬಂದೆ. ಸೊ ಇದು ಅವರಿಬ್ಬರ ನಡುವಿನ ಯುದ್ಧಕ್ಕೆ ಕಾರಣ, ಮೇನ್ಲಿ ಯುದ್ಧಕ್ಕೆ ಕಾರಣ ಎರಡು. ಅವರು ಆಮೇಲೆ ಕಾರಣ ಏನು ಕೊಟ್ಟರು, ಈಗಿರೋ ಒಂದು ಸರ್ಕಾರ ಅಲ್ಲಿನ ಸಾರ್ವಜನಿಕರ ಮೇಲೆ ದಮನ ಮಾಡ್ತಾ ಇದೆ, ದಬ್ಬಾಳಿಕೆ ಮಾಡ್ತಿದೆ, ಹೆಣ್ಣು ಮಕ್ಕಳ ಸ್ವಾತಂತ್ರ್ಯ ಕಳ್ಕೊಂಡಿದೆ. ಅದಕ್ಕೆ ದೊಡ್ಡ ಇದಾಯಿತು, ಕ್ರಾಂತಿ ಆಯಿತು. ಟ್ರಂಪ್ ಹೇಳಿದಾರಲ್ಲ ಸರ್, ಅದಕ್ಕೆ ಹೊರಗಡೆಯಿಂದ ನಾವು ದಾಳಿ ಮಾಡ್ತೀವಿ, ಒಳಗಡೆಯಿಂದ ನೀವು ದಂಗೆ ಎದ್ದೇಳಿ ಅಂತ ಅದೇ ಹೇಳಿದ್ರಲ್ಲ. ಹಾಗೆ ಮೊಸಾದ್ ಗೂಢಚಾರರು ಏನು ಮಾಡಿದ್ರು ಅಂದರೆ, ಅವ್ರ ಹತ್ರ ಇರಾನ್ ಒಳಗಡೆ ಹೋಗಿ ಅಲ್ಲಿ ಜನಕ್ಕೆ ದಂಗೆ ಹೇಳೋಕ್ಕೆ ಪ್ರಚೋದನೆ ಮಾಡಿದ್ದಾರೆ ಅಂತ ಹೇಳಿ ಇರಾನ್ ಸರ್ಕಾರ ತುಂಬ ಜನದ ಮೇಲೆ ಇನ್ನಷ್ಟು ದಬ್ಬಾಳಿಕೆ ಮಾಡಿ ಜೈಲ್ಗಳಲ್ಲಿ ತುಂಬ ಹಾಕಿದ್ರು. ಅಲ್ಲಿ ರೆವಲ್ಯೂಷನರಿ ಗಾರ್ಡ್ ಕೋರ್ ಅಂತಿದೆ, ಇರಾನಿಯನ್ ರೆವಲ್ಯೂಷನರಿ ಗಾರ್ಡ್ ಕೋರ್. ಅವರು ಮಿಲಿಟ್ರಿ ಪೊಲೀಸ್ ಟೈಪ್. IRCG ಅವರು ಕೈಗೆ ಸಿಕ್ಕಾಕೊಂಡ್ಬಿಟ್ರೆ ಮುಗಿದ ಪ್ರಾಣನೇ ಹೋದಾಗೆ. ಎಲ್ಲ ರೀತಿ ಜೈಲಿಗೆ ದಬ್ತಾರೆ, ಎಲ್ಲ ರೀತಿ ಅತ್ಯಾಚಾರಗಳು ಮಾಡ್ತಾರೆ, ಭಾಳ ಹಿಂಸೆ ಕೊಡೋದು, ಕೊಲೆ ಮಾಡೋದು. ಇರಾನ್ ಒಂದೇ ದೇಶದಲ್ಲಿ ಸಾರ್ವಜನಿಕವಾಗಿ ಗಲ್ಲಿಗೇರಿಸ್ತಾರೆ. ಏರಿಸ್ಬಿಟ್ಟು ಕಲ್ಲು ಹೊಡೀರಿ ಅಂತ ಹೇಳ್ತಾರೆ. ಆ ವ್ಯಕ್ತಿ ಕಲ್ಲು ಹೊಡೆದು ಸಾಯಿಸ್ಬೋದು, ಇಲ್ಲ ಅವರೇ ಗಲ್ಲಿಗೇರಿಸ್ತಾರೆ. ಸೊ ಈ ರೀತಿ ಇತ್ತೀಚೆಗೂ ಮಾಡಿದ್ರು, ಭಾಳ ಜನಕ್ಕೆ ಸಾರ್ವಜನಿಕವಾಗಿ ಗಲ್ಲಿಗೇರಿಸಿದ್ದಾರೆ. ಇವೆಲ್ಲ ಜನ ರೊಚ್ಚಿಗೆದ್ದಿದ್ದಾರೆ. ನಾನು ಇರಾನ್ಗೆ ಟೆಹರಾನ್ಗೆ ಹೋದಾಗ, ಇಸ್ಫಾಹಾನ್ಗೆ ಹೋದಾಗ, ಬೇರೆ ಬೇರೆ ಊರುಗಳಿಗೆ ಹೋದಾಗ ಒಂದು ನಾನು ನೋಡಿದ್ದು, ಈ ಜನರಲ್ಲಿ ಬುದ್ಧಿ ಸಿಕ್ಕಾಪಟ್ಟೆ ಇದೆ, ಆದರೆ ಎಕನಾಮಿಕಲಿ ಭಾಳ ತೊಂದರೆಗೀಡಾಗಿದ್ದಾರೆ. ಯಾಕೆಂದರೆ ಅಮೇರಿಕಾ ಸ್ಯಾಂಕ್ಷನ್ಸ್ ಹಾಕ್ಬಿಡ್ತು. ಅವ್ರಿಗೆ ಮೇಯ್ನ್ ಇರೋದು ಆಯಿಲ್, ಪೆಟ್ರೋಲಿಯಂ. ಆ ಪೆಟ್ರೋಲಿಯಂ ಹೊರಗಡೆ ಹೋಗೋಕ್ಕೆ ಬಿಡಲಿಲ್ಲ. ಅಮೇರಿಕಾದವ್ರು ಈ ದೇಶಗಳ ಜೊತೆ, ಯಾರು ಇರಾನ್ ದೇಶದ ಜೊತೆ ಸಂಬಂಧ ಬೆಳೆಸ್ಕೋಬಾರ್ದು, ವಾಣಿಜ್ಯ ಸಂಬಂಧ ಬೆಳೆಸ್ಕೋಬಾರ್ದು ಅಂತ ನಿರ್ಬಂಧ ಹೇರಿತು. ಆ ನಿರ್ಬಂಧ ಹೇರಿದ ಮೇಲೆ ಹೊರಗಡೆ ವಾಣಿಜ್ಯಕ್ಕೆ ಇದೇ ಇರಾನ್ ದೇಶದಲ್ಲಿ ಅದು ಎಷ್ಟು
ನಾವು 1 ರೂಪಾಯಿ ಕೊಟ್ಟರೆ ಅಲ್ಲಿ ಎಷ್ಟೋ 1 ಲಕ್ಷ ರೂಪಾಯಿ ಅಷ್ಟು ಅವ್ರದ್ದು ಇರಾನಿ ರಿಯಾಲ್ ಅಂತ ಏನೋ ಕರೀತಾರೆ, ರಿಯಲ್ ಅದು ಕೊಡ್ತಾರೆ. ಕರೆನ್ಸಿ. ಕರೆನ್ಸಿಗೆ ವ್ಯಾಲ್ಯೂನೇ ಇಲ್ಲ, ಒಂದು ಚೂರು ವ್ಯಾಲ್ಯೂ ಇಲ್ಲ. ನಾವು ಇಂಡಿಯಾದಿಂದ ಟೂರಿಸ್ಟ್ಗಳು ಹೋಗ್ತೀವಲ್ಲ, ಟೂರಿಸ್ಟ್ಗಳಲ್ಲಿ ತುಂಬ ದೊಡ್ಡ ಕಷ್ಟ ಏನು ಪಡ್ತಾರೆ ಅಂದರೆ, ನಾವು ಬೇರೆ ಎಲ್ಲ ದೇಶದಲ್ಲೂ ಕ್ರೆಡಿಟ್ ಕಾರ್ಡಲ್ಲೇ ವ್ಯವಹಾರ ಮಾಡೋದು. ಇರಾನ್ನಲ್ಲಿ ಕ್ರೆಡಿಟ್ ಕಾರ್ಡ್ ನಡೆಯಲ್ಲ, ವೀಸಾ ಆಗಲಿ ಮಾಸ್ಟರ್ ಕಾರ್ಡ್ ಆಗಲಿ ನಡೆಯಲ್ಲ. ಇರಾನ್ನಲ್ಲಿ ಹೋಗ್ಬೇಕಾದ್ರೆ ನೀವು ಕ್ಯಾಶ್ ತೊಗೊಂಡು ಹೋಗಬೇಕು. ಆ ಕ್ಯಾಶ್ ಅಮೇರಿಕನ್ ಡಾಲರ್ ಆಗಿರಬೇಕು, ಇಲ್ಲ ಯೂರೋ ಆಗಿರಬೇಕು. ಅದು ಇಲ್ಲದೆ ಹೋದರೆ ಇರಾನ್ ಪ್ರವಾಸ ಮಾಡೋಕ್ಕಾಗಲ್ಲ. ಆದರೆ ಅದು ಇದ್ದರೆ ಮಾತ್ರ ಚೆನ್ನಾಗಿ ಮಾಡ್ಬೋದು. ಎಲ್ಲ ಬಹಳ ಕಡಿಮೆ ಬೆಲೆಯಲ್ಲಿ ಸಿಗೋದು, ಯಾಕೆಂದರೆ ಅಲ್ಲಿ ಎಕಾನಮಿ ತುಂಬ ಡೌನ್ ಆಗಿಬಿಟ್ಟಿದೆ. ಇರಾನ್ನಲ್ಲಿ ಏನು ಎಕ್ಸ್ಪೋರ್ಟ್, ಮೇಯ್ನ್ ಎಕ್ಸ್ಪೋರ್ಟ್ ಪೆಟ್ರೋಲಿಯಂ. ಆ ಪೆಟ್ರೋಲಿಯಂ ಹೊರಗಡೆ ಕಳಿಸೋಕ್ಕೆ ಆಗದೆ, ಅದನ್ನು ರಫ್ತು ಮಾಡೋಕ್ಕೆ ಆಗದೆ ಇರೋದ್ರಿಂದ ಅವರಿಗೆ ಆರ್ಥಿಕವಾಗಿ ಭಾಳ ದೊಡ್ಡ ಹಿನ್ನಡೆ ಆಗಿದೆ. ಒಂದು ಕಡೆ ಊಟಕ್ಕೆ ಅನ್ನ ಇಲ್ಲ, ಭಾಳ ತೊಂದರೆ ಆಗ್ತಿದೆ. ಇನ್ನೊಂದು ಕಡೆ ಸರ್ಕಾರದ ದಬ್ಬಾಳಿಕೆ, ಜನ ರೋಸತ್ತು ಹೋಗಿದ್ರು. ಅಮೇರಿಕಾ ಮತ್ತು ಇರಾನ್ ಸಂಬಂಧ ತುಂಬ ಚೆನ್ನಾಗಿದ್ದಾಗ ಭಾಳ ಜನ ಇರಾನಿಂದ ಅಲ್ಲಿ ಕೊಟ್ಟೋದ್ರು. ನಾನು ಅಲ್ಲಿ ಹೋದಾಗ ಎಷ್ಟು ಜನ ಕೇಳಿದ್ರು, ನಿಮ್ಗೆ ಎಲ್ಲಿ ಹೋಗಬೇಕು ಅಂತ ಆಸೆ ಇದೆ? ನಮ್ಮ ಅಮೇರಿಕಾಗೆ ಹೋಗಬೇಕು ಅಂತ ಆಸೆ ಇದೆ ಅಂತ ಹೇಳ್ತಾ ಇದ್ರು. ಅವಾಗ ಬೇರೆ 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 ಇಸ್ಲಾಮಿಕ್ ಕಂಟ್ರೀಸ್ ಇಂದ ಎಲ್ಲೆಲ್ಲಿ ಸುನ್ನಿಗಳ ಸಂಖ್ಯೆ ಜಾಸ್ತಿ ಇದೆಯೋ ಅಲ್ಲಿಂದನೂ ಕೂಡ ಇರಾನ್ ಮೇಲೆ ದಬ್ಬಾಳಿಕೆಗಳು, ಯುದ್ಧಗಳು ಮತ್ತೆ ಬೇರೆ ಬೇರೆ ದಾಳಿಗಳು ಆಗ್ತಿತ್ತು. ಆ ಟೈಮಲ್ಲಿ ಅಮೆರಿಕ ಡೆಫಿನೆಟ್ಲಿ ಇವ್ರಿಗೆ ಸಪೋರ್ಟ್ ಮಾಡಿದೆ, ಶಿಯಾಗಳನ್ನ ಉಳಿಸಿದೆ. ಹೌದು, ಸೊ ಮೋಸ್ಟ್ಲಿ ಆ ಗ್ರಾಟಿಟ್ಯೂಡ್ ಇತ್ತು ಅವಾಗ ಅಂತ ಅನ್ಸುತ್ತೆ. ಜನಕ್ಕೆ ತುಂಬ ಜನ ನಾನು ನಿಮ್ಮಂಥ ಎಜುಕೇಟೆಡ್ ಹೆಣ್ಣು ಮಕ್ಕಳ ಜೊತೆ ಭಾಳ ಎಷ್ಟು ಬುದ್ಧಿವಂತರಿದ್ದಾರೆ ಅಲ್ಲಿ ಹೆಣ್ಣು ಮಕ್ಕಳು. ನಾನೊಬ್ಬಳು ಸಾಹಿತ್ಯದ ಪ್ರೊಫೆಸರ್ ಜೊತೆ ಮಾತಾಡಿದೆ. ಅವರಿಗೆ ವಿಶ್ವದ ಬಗ್ಗೆ ಎಷ್ಟು ನಾಲೆಡ್ಜ್ ಇದೆ, ಬೇರೆ ದೇಶಗಳ ಬಗ್ಗೆ ಎಷ್ಟು ನಾಲೆಡ್ಜ್ ಇದೆ, ತಮ್ಮ ದೇಶ ಯಾಕೆ ಹೀಗಾಯಿತು ಅಂತ ತಮ್ಮ ದೇಶದ ಮೇಲೆ ಭಾಳ ಕೋಪ. ಜನ ತುಂಬ ನಾ ಹೇಳಿದ್ನಲ್ಲ, ಇರಾನ್ ದೇಶದ ಜನ ತುಂಬ ಒಳ್ಳೆಯವರು. ಆದರೆ ಅವರ ಮೇಲೆ ಏನು ಆಡಳಿತ ನಡೆಸ್ತಿತ್ತು, ಆ ಆಡಳಿತದಿಂದ ಜನ ಬೇಸರ ಆಗಿದೆ. ಅಲ್ಲಿ ಫೇಸ್ಬುಕ್ ನಡೆಯಲ್ಲ, ನೀವು ಫೇಸ್ಬುಕ್ಕು, ವಾಟ್ಸಪ್ಪು, ಇಂಟರ್ನೆಟ್ಟೇ ಇಲ್ಲ. ಅವ್ರ ದೇಶದ್ದೇ ಸೆಪರೇಟ್, ಅದನ್ನೇ ಯೂಸ್ ಮಾಡಬೇಕು. ಅವರೆಲ್ಲ ಬೇರೆ ಇದೆಲ್ಲ ಹಾಕ್ಕೊಂಡು ವರ್ಚುವಲ್ ಇದು ಅಂತೆಲ್ಲ ಹಾಕ್ಕೊಂಡು ಅದನ್ನು ಮಾಡ್ತಾರೆ. ಇರಾನ್ನಲ್ಲಿ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಬೇರೆ ಎಲ್ಲ ಕಡೆ ಇದು ಆಲ್ಕೋಹಾಲ್ ಇರಾನ್ ನೋನ್ ಫಾರ್ ವೈನ್. ಶಿರಾಜ್ ಅಂತ ಒಂದು ಊರಲ್ಲಿ ವೈನ್ ಭಾಳ ಇದು ಮಾಡ್ತಾರೆ. ಇರಾನ್ನ ಪೊಯೆಟ್ಸು ವೈನ್ ಕುಡಿದು ಕವನಗಳು ಬರೆಯೋರು. ಅಲ್ಲಿ ಕವಿತೆಯಲ್ಲಿ ತುಂಬ ಚೆನ್ನಾಗಿರೋದು. ಆದರೆ ಇವತ್ತು ಅಲ್ಲಿ ಆಲ್ಕೋಹಾಲ್ ನಿರ್ಬಂಧ. ಆದರೆ ನಾನು ಒಂದು ರೆಸ್ಟೋರೆಂಟ್ಗೆ ಹೋದೆ, ಭಾಳ ಫ್ರೀ ಫ್ಲೋ ಆಲ್ಕೋಹಾಲ್ ಎಲ್ಲ ಇತ್ತು. ಕಣ್ಣು ಮುಚ್ಚಿ ಕದ್ದು ಮುಚ್ಚಿ ಮಾಡ್ತಾರೆ ಅಂತಾರೆ, ಆ ಥರ ಕದ್ದು ಮುಚ್ಚಿ ಮಾಡ್ತಾರೆ. ಬಟ್ ಆ ದೇಶ ಇವತ್ತೇನಾಗಿದೆ ಅಂದರೆ, ಈ ರೀತಿ ದುರಾಡಳಿತದಿಂದ, ಇವತ್ತು ಬೇರೆ ಎಲ್ಲ ದೇಶಗಳ ನಿರ್ಬಂಧದಿಂದ ದೇಶದ ಜನ ಬಹಳ ಕಂಗಾಲಾಗಿದ್ದಾರೆ, ಕಂಗೆಟ್ಟಿದ್ದಾರೆ, ಆರ್ಥಿಕವಾಗಿ ಕೆಟ್ಟ ಪರಿಸ್ಥಿತಿಲಿದ್ದಾರೆ. ಸಾಕಷ್ಟು ವಿದ್ಯಾವಂತರಾಗಿದ್ದಾರೆ, ಬುದ್ಧಿವಂತರಾಗಿದ್ದಾರೆ. ಆದರೆ ಮುಂದೆ ಬರೋಕ್ಕೆ ಅವ್ರಿಗೇನು ಅವಕಾಶ ಸಿಗ್ತಿಲ್ಲ. ಇರಾನ್ ಬಿಟ್ಟು ಬೇರೆ ಕಡೆ ಹೋಗೋಕ್ಕಾಗ್ತಾ ಇಲ್ಲ ಅವರಿಗೆ. ಹೋಗಿ ತಮ್ಮ ಜೀವನ ಮಾಡ್ಕೊಳ್ಳೋಕ್ಕೆ ಸರಿಯಾಗಿ ಆಗ್ತಾ ಇಲ್ಲ. ಬೇರೆ ಬೇರೆ ಎಲ್ಲ ದೇಶಗಳು ಅವ್ರ ಅಗೇನ್ಸ್ಟ್ ಇದೆ. ಹೀಗಾಗಿ ನನಗೆ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತ, ನನಗೆ ಗೊತ್ತಿಲ್ಲ. ಇವತ್ತೇನು ದಾಳಿ ಆಗಿದೆ, ಇನ್ನು ಮುಂದೆ ಎಷ್ಟು ದಿವಸ ಯುದ್ಧ ಆಗುತ್ತೆ ಗೊತ್ತಿಲ್ಲ. ಆದರೆ ಯುದ್ಧದ ನಂತರ ಇಡೀ ಜಗತ್ತಿನ ಜಿಯೋ ಪೊಲಿಟಿಕಲ್ ಸಿಚುವೇಶನ್ ಸಂಪೂರ್ಣವಾಗಿ ಬದಲಾವಣೆ ಚಿತ್ರಣ. ಆ ಕ್ವೆಶನಿಗೆ ಡೆಫಿನೆಟ್ಲಿ ನಾನು ಬರ್ತೀನಿ ಸರ್. ಬಟ್ ಅದಕ್ಕಿಂತ ಮುಂಚೆ ನನಗೆ ಒಂದು ಪ್ರಶ್ನೆ ಇದೆ ಆ್ಯಸ್ ಅ ಜರ್ನಲಿಸ್ಟ್ ಆಗಿ. ಅಮೆರಿಕ ತನ್ನ ಹತ್ರ ಪರಮಾಣು ಬಾಂಬ್ ಅಥವಾ ಯುರೇನಿಯಂ ಏನೇನು ಬೇಕೋ ತಾನೆಲ್ಲ ಕಲೆಕ್ಟ್ ಮಾಡ್ಕೋಬಹುದು, ಯಾಕೆ ಇರಾನ್ ಮಾಡಬಾರ್ದು? ಅದೇ ಇಸ್ರೇಲ್ ಹತ್ರ ನೀವು ಅಮೆರಿಕ ಮಾತ್ರ ಕೇಳಿದ್ರಿ, ಇಸ್ರೇಲ್ ಬಿಕಾಸ್ ದೇ ಆರ್ ದ ಟೀಮ್. ಪರಮಾಣು ಬಾಂಬ್ ಇದೆ. ಇರಾಕ್ ಪರಮಾಣು ಬಾಂಬ್ ಮಾಡ್ತಾರೆ ಅಂತ ಹೇಳಿ ಇರಾಕ್ ಮೇಲೆ ಅಟ್ಯಾಕ್ ಮಾಡೋದು ಇದೇ ಸೇಮ್ ಮೊಸಾದ್ ಅವರು. ಅದೇ ನನ್ನ ಪುಸ್ತಕದಲ್ಲಿ ಬರೆದಿದ್ದೀನಿ, ಅದು ಓದಿ. ಇರಾಕ್ ಮೇಲೆ ಯಾವ ರೀತಿ ಫ್ರಾನ್ಸಿಂದ ಇರಾಕ್ ದೇಶ ಪರಮಾಣು ಬಾಂಬ್ ಮಾಡಬೇಕು ಅಂತೆಲ್ಲ ತೊಗೊಂಡಿದ್ದನ್ನು ಇದೇ ಮೊಸಾದ್ ಅವ್ರಿಗೇನಂದರೆ, ತುಂಬ ಪುಟ್ಟ ದೇಶ ಇಸ್ರೇಲ್ ದೇಶ. ಇಸ್ರೇಲ್ ದೇಶ ಯಾವ ಥರ ನಿರ್ನಾಮ ಮಾಡ್ಬೋದು, ಒಂದು ನಿಮಿಷದಲ್ಲಿ ಇಸ್ರೇಲ್ ದೇಶ ನಿರ್ನಾಮ ಮಾಡ್ಬೋದು. ನಮ್ಮ ಮೇಲೆ ನಿರ್ನಾಮ ಮಾಡ್ತಾರೆ ಅಂಥೇಳಿ ಅವರಿಗೆ ಹೆದರಿಕೆ ಇದೆ, ಭಯ ಇದೆ. ಅಮೆರಿಕ ಕೂಡ ಯಾರ ಮೇಲೂ ಮಾಡೋಕ್ಕೆ ಬಿಡಲ್ಲ ಅವರು. ಮತ್ತೀಗ ನ್ಯೂಕ್ಲಿಯರ್ ಪವರ್ 5-6 ದೇಶ ಏನಿದೆ, ಆ 5-6 ದೇಶಗಳು, ಭಾರತ ಪರಮಾಣು ಇದು ಮಾಡಿದಾಗ ಎಷ್ಟು ಕೋಪ ಮಾಡ್ಕೊಂಡು, ನಮ್ಮ ವಾಜಪೇಯಿ ಅವರು ಇದ್ದಾಗ ಭಾರತದಲ್ಲಿ ನಾವು ಮಾಡಿದ್ವಿ,